ಸ್ನೇಹಿತರೆ ನೋಡಿದ್ರಲ್ಲ, ಥಿಯೇಟ್ರಲ್ಲಿ ಕುತ್ಕೊಂಡು ಸಾಂಗ್ನ ನೋಡ್ದಂಗೆ, ಮೂವಿನ ನೋಡ್ದಂಗೆ ಫೀಲ್ ಆಗುತ್ತೆ. ಅಂದರೆ ನೀವು ಇದನ್ನೆಲ್ಲ ಫೀಲ್ ಮಾಡ್ಕೋಬೇಕು ಅಂದರೆ ಥಿಯೇಟ್ರಿಗೆ ಹೋಗಬೇಕು ಅನ್ನೋದೇನಿಲ್ಲ, ಮನೆಯಲ್ಲೇ ಥಿಯೇಟ್ರನ್ನ ಸೃಷ್ಟಿ ಮಾಡ್ಕೋಬೋದು. ಹೌದು, ಯಾಕೆಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಇದೇನಪ್ಪ ಮನೆಯಲ್ಲೇ ಥಿಯೇಟ್ರ್ ಸೃಷ್ಟಿ ಮಾಡ್ಕೋಬೋದಾ, ಇಲ್ಲಾಂದ್ರೆ ಥಿಯೇಟ್ರಿಗೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ಹೋಗಬೇಕು ಅಂತ ಅನ್ಕೋಬೋದು. ಬಟ್ ನೀವು ಥಿಯೇಟ್ರಿಗೆ ಹೋಗಿ ಬೇಡ ಅಂತ ಹೇಳಲ್ಲ, ಆದರೆ ಮನೆಯಲ್ಲೇ ನೀವು ಏನು ಥಿಯೇಟ್ರು ಫೀಲ್ ತೊಗೋತೀರೋ ಅಷ್ಟು ಫೀಲ್ ತೊಗೊಳ್ಳೋ ಥರ ಒಂದು ಓಮ್ ಥಿಯೇಟರ್, ಅಂದರೆ ಮನೆಯಲ್ಲೇ ಥಿಯೇಟ್ರನ್ನ ಸೃಷ್ಟಿ ಮಾಡ್ಕೋಬೋದು. ಸೊ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಸ್ಕ್ರೀನು. ಸೊ ನಿಮಗೆ ಡಿಫ್ರೆಂಟ್ ಸೈಜ್ ಸ್ಕ್ರೀನ್ ಬರುತ್ತೆ. ಅಂದರೆ ನಿಮಗೆ ದೊಡ್ಡ ಸೈಜ್ ಬೇಕಾ ದೊಡ್ಡದು ಬರುತ್ತೆ, ಚಿಕ್ಕದು ಬೇಕಾದ ಚಿಕ್ಕದು ಬರುತ್ತೆ. ಅದ್ರ ಜೊತೆಗೆ ನೀವೇನು ನೋಡ್ತಾ ಇದ್ರು ಇದು ಅಕೋಸ್ಟಿಕ್ ವಾಟರ್ ಸೌಂಡ್ ಪ್ರೂಫ್ ಇದೇನು ಬರ್ತಾ ಇದೆ ಇದು. ಸೊ ನಿಮಗೆ ಯಾವುದೇ ರೀತಿ ಎಕೋ ಬರೋದಿಲ್ಲ. ನಿಮಗೆ ಥಿಯೇಟ್ರಲ್ಲಿ ಯಾವ ಥರ ಸರೌಂಡಿಂಗ್ ಸೌಂಡ್ಸ್ ಎಲ್ಲ ಇರುತ್ತೋ ಅದೇ ಥರ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಈ ಥರ ಒಂದು ಏನು ಸೌಂಡ್ ಸಿಸ್ಟಮ್ ಅಂದರೆ ಹೋಮ್ ಥಿಯೇಟರ್ನ ಹೆಂಗೆ ಥಿಯೇಟರ್ನ ರೆಡಿ ಮಾಡೋದು, ಸೊ ಯಾವ ಥರ ರೆಡಿ ಮಾಡ್ತಾರೆ, ಮತ್ತು ಯಾವ ಥರ ಕಾಸ್ಟ್ ಆಗುತ್ತೆ, ಎಷ್ಟು ಬಜೆಟ್ ಆಗುತ್ತೆ, ಯಾವ್ಯಾವ ಬಜೆಟ್ಗೆ ಯಾವ್ಯಾವ ಥರ ಹೋಮ್ ಥಿಯೇಟರ್ ಸೃಷ್ಟಿ ಮಾಡ್ಕೋಬೋದು, ಸೊ ಪ್ರತಿಯೊಂದು ತಿಳ್ಕೊತಾವಣ ಬನ್ನಿ. ಸ್ನೇಹಿತರೆ, ಇವಾಗ ನಾನು ತೋರಿಸಿದ್ನಲ್ಲ ಥಿಯೇಟರ್ ಎಫೆಕ್ಟ್ ನೋಡ್ತಾ ಇದ್ರಲ್ಲ, ಏನು ವಿಜುವಲ್ಸು ನಿಮಗೆ ಯೂಟ್ಯೂಬ್ ಬೇಕಂದ್ರೆ ಯೂಟ್ಯೂಬ್ ಹಾಕೋಬೋದು, ಅಥವಾ ಡೈರೆಕ್ಟು ಪೆನ್ ಡ್ರೈವ್ ಹಾಕ್ಕೊಂಡು ಮೂವಿನೇ ಹಾಕೋಬೋದು. ಟೋಟಲಿ ಸಿನಿಮಾದಲ್ಲಿ ಅಂದರೆ ಥಿಯೇಟ್ರಲ್ಲಿ ಏನೆಲ್ಲ ಎಫೆಕ್ಟ್ ಬರುತ್ತೋ ಅಷ್ಟು ಎಫೆಕ್ಟು ವಿತ್ ಸೌಂಡು, ವಿತ್ ವಿಜುವಲ್ ಕ್ವಾಲಿಟಿ, ಸೊ ಎಲ್ಲ ಒಂದು ಬರುತ್ತೆ. ಇದನ್ನು ಹೆಂಗೆ ಸೆಟಪ್ ಮಾಡ್ಕೊಳ್ಳೋದು ಬೇಕಲ್ವಾ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸರ್ ನಮಸ್ತೆ. ನಮ್ಮ ಜೊತೆ ಸದಾಶಿವ್ ಅಂತ ಇದ್ದಾರೆ. ಸೊ ಇವರು ಕಂಪ್ಲೀಟ್ ನಿಮ್ಮ ಮನೆಯಲ್ಲಿಯೇ ಥಿಯೇಟ್ರನ್ನ ಸೃಷ್ಟಿ ಮಾಡಿಕೊಡ್ತಾರೆ, ಅಂದರೆ ಸೆಟಪ್ ಮಾಡಿ ಕೊಡ್ತಾರೆ. ಸರ್ ಇವಾಗ ಮೊದಲನೇದಾಗಿ ಬೇಸಿಕ್ಕಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಏನೇನು ಬೇಕು ಒಂದು ಮನೆಯಲ್ಲಿ ಒಂದು ಥಿಯೇಟ್ರನ್ನ ರೆಡಿ ಮಾಡಬೇಕು ಅಂದರೆ ಏನೆಲ್ಲ ಬೇಕಾಗುತ್ತೆ, ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ಫಸ್ಟ್ ಇದು ಹೋಮ್ ಥಿಯೇಟ್ರ್ ಮಾಡಬೇಕಂದ್ರೆ ಎಲ್ಲ ಸೌಂಡ್ಗೆ ಕೇಳ್ತಾರೆ. ಇದು ಸೌಂಡ್ಗೆ ಮಾಡಬೇಕಂದ್ರೆ ಅಕೋಸ್ಟಿಕ್ ಮಾಡಬೇಕು ಫಸ್ಟು. ಓಕೆ. ಸೊ ಅಕೋಸ್ಟಿಕ್ ಮಾಡೋಕ್ಕೆ ಏನೇನು ಇದರಲ್ಲಿ ಐಟಮ್ ಹಾಕ್ತೀವಿ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ಇದು ಕಸ್ಟಮರ್ದು 10x12, ಇಲ್ಲ ಅಂದರೆ 12x14, ಇಲ್ಲಾಂದರೆ ನಿಮಗೆ ದೊಡ್ಡ ಸ್ಕ್ರೀನ್ ಬೇಕಂದರೆ 12x16 ಬರುತ್ತೆ. ಓಕೆ. ಸೊ ಅಂಥ ಸೈಜ್ಗೆ ಫಸ್ಟ್ ರೂಮ್ ಡೈಮೆನ್ಷನ್ ಕೊಡ್ತಾರೆ. ಆ ರೂಮ್ ಡೈಮೆನ್ಷನಲ್ಲಿ ಪೈನ್ ವುಡ್ ಅಂತ ಇದ್ದಾರೆ, ಅದರಲ್ಲಿ ಬಾಕ್ಸ್ ಮಾಡ್ತೀವಿ ಫುಲ್ಲು ಫಸ್ಟ್. ಆಮೇಲೆ ಅದ್ರ ಒಳಗಡೆ ಪಾಲಿ ವೂಲ್ ಬರುತ್ತೆ. ಪಾಲಿ ವೂಲ್ 500 GSM ಇಲ್ಲಾಂದರೆ 1000 GSM ಬರುತ್ತೆ. ಯಾವ ಥರ ನಾವು ಬಜೆಟ್ ಅವ್ರ ಹತ್ರ ಮಾತಾಡಿರ್ತೀವಿ, ಆ ಬಜೆಟಲ್ಲಿ ಅದು ಹಾಕ್ತೀವಿ. ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಇದರ ಒಳಗಡೆ ಎಷ್ಟು ರೂಮ್ ಡೈಮೆನ್ಷನ್ ತೊಗೊಂಡಿರ್ತೀವಿ, ಯಾವ ಸೈಜು, ಅದಕ್ಕೆ 12 mm ಸೀಟು ಪ್ಲೈವುಡ್ ಹಾಕ್ತೀವಿ. ಆ ಪ್ಲೈವುಡಲ್ಲಿ ಡ್ರಿಲ್ ಮಾಡ್ತೀವಿ ಹೋಲ್ ಮಾಡೋಕ್ಕೆ, ಸೌಂಡ್ ಅಬ್ಸರ್ವೇಷನ್ ಆಗೋಕ್ಕೆ. ಆಮೇಲೆ ಅದ್ರ ಮೇಲೆ ಗ್ರಿಪ್ಪರ್ ಒಂದು ಬರುತ್ತೆ. ಯಾವ ಥರ ಅವ್ರು ಫ್ಯಾಬ್ರಿಕ್ ಡಿಸೈನ್ ಕೇಳ್ತಾರೆ ಆ ಡಿಸೈನ್ನ ಗ್ರಿಪ್ಪರ್ ಹಾಕ್ತಾರೆ. ಫುಲ್ ರೂಮ್ಗೆ ಎಷ್ಟು ಪ್ಲೈವುಡ್ ಶೀಟ್ ಮಾಡಿದ್ವಿ, ಲೈಟಿಂಗ್ಸ್ಗೆ ಎಲ್ಲಿ ಬೇಕು ಅಂತ ಅಲ್ಲಿನೂ ಗ್ರಿಪ್ಪರ್ ಹಾಕಿ ಬಿಡ್ತೀವಿ ಬಟ್ಟೆಗೆ ಒಳಗಡೆ ಫ್ಯಾಬ್ರಿಕ್ ಹಾಕೋಕ್ಕೆ. ಆಮೇಲೆ 12 mm 25 mm 40 mm ಫೋಮ್ ಬರುತ್ತೆ ಪ್ಲೈವುಡ್ ಸೀಟ್ ಮೇಲೆ ಎಲ್ಲ ಟೋಟಲ್ ಹೋಮ್ ಥಿಯೇಟರ್ ರೂಮ್ಗೆ. ಸೊ ಅದಕ್ಕೆ ಕಸ್ಟಮರ್ ಯಾವ್ದು ಚಾಯ್ಸ್ ಮಾಡ್ತಾರೆ, ಯಾವ ಪ್ರೈಸ್ ನಾವು ಅಗ್ರಿ ಮಾಡಿರ್ತೀವಿ ಅದನ್ನು ಹಾಕ್ತೀವಿ. ಅದನ್ನು ಹಾಕಿಬಿಟ್ಟು ಈ ಥರ ಫ್ಯಾಬ್ರಿಕ್ ಬಟ್ಟೆಗಳು ಬರುತ್ತೆ. ಈ ಬಟ್ಟೆ ಬಂದು ನಿಮಗೆ 300 ರೂಪೀಸಿಂದ 1000 ರೂಪೀಸ್ವರೆಗೆ ಚಾರ್ಜ್ ಆಗುತ್ತೆ. ನಿಮ್ಗೆ ಯಾವ ಬಜೆಟಲ್ಲಿ ಏನು ಕಾಂಟ್ಯಾಕ್ಟ್ ಮಾಡಿರ್ತೀವಿ ಆ ಬಜೆಟಲ್ಲಿ ಫ್ಯಾಬ್ರಿಕ್ ಬಟ್ಟೆ ಹಾಕ್ತೀವಿ. ಇದು ಪ್ಯೂರ್ ಅಕೋಸ್ಟಿಕ್ ಅಂತಾರೆ. ಓಕೆ ಸರ್, ಈಗ ಫಸ್ಟ್ ಅಕೋಸ್ಟಿಕ್ ಹಾಕ್ಸ್ಬೇಕು, ನಮ್ಮ ರೂಮ್ ಎಷ್ಟಿದೆ ಅದಾದ್ಮೇಲೆ ನಮಗೆ ಸ್ಕ್ರೀನ್ ಬಗ್ಗೆ ಹೇಳೋದಾದ್ರೆ, ಇದು ಸ್ಕ್ರೀನ್ ಸರ್, ಇದು ಫಿಕ್ಸೆಡ್ ಸ್ಕ್ರೀನ್ ಎಲ್ಲಿ ಹಾಕಿದ್ವಿ. ಇದು ಬಂದು ನಿಮ್ಗೆ 84 ಇಂಚಸ್ಸಿಂದ 300 ಇಂಚಸ್ವರೆಗೂ ಬರುತ್ತೆ ಸ್ಕ್ರೀನ್ಗಳು. ಸೊ ನಾವು ಈ ರೂಮ್ಗೆ ಸೆಟಪ್ ಮಾಡಿರೋದು ಇದು ಬಂದು 12x20 ಫೀಟ್ ಡಿಸ್ಟೆನ್ಸ್ ಇದೆ. 12x20 ಫೀಟ್ ಡಿಸ್ಟೆನ್ಸ್ಗೆ ನಾವು ಇಲ್ಲಿ 120 ಇಂಚಸ್ ಸ್ಕ್ರೀನ್ ಹಾಕಿದ್ವಿ, ಮತ್ತೆ ಒಂದು ಪ್ರೊಜೆಕ್ಟರ್ ಅಪ್ಟೋಮಾ ಪ್ರೊಜೆಕ್ಟರ್ ಹಾಕಿದ್ವಿ. ಓಕೆ ಓಕೆ. ಇದು ಬೇಸಿಕ್ ಬೇಕು. ನೆಕ್ಸ್ಟ್ ಮತ್ತೆ ಇದರಲ್ಲಿ ಹಾಂ ಸರ್, ಇದರಲ್ಲಿ ವೇರಿಯೇಷನ್ಗಳಿದಾವೆ, ಬೇರೆ ಬೇರೆ ಥರ ಇದೆ. ಬೇರೆ ಬೇರೆ ಕಂಪನಿ ಬರುತ್ತೆ. ಓಕೆ. ಮತ್ತೆ ಈ ಸ್ಕ್ರೀನು ಇದು ಫಿಕ್ಸೆಡ್ ಫ್ರೇಮ್ ಹಾಕಿದ್ವಿ. ಹೋಮ್ ಥಿಯೇಟರ್ ಬಂದರೆ ಫಿಕ್ಸೆಡ್ ಫ್ರೇಮೇ ಎಲ್ಲರೂ ಹಾಕ್ಕೊಂತಾರೆ. ಕೆಲವ್ರು ಮಕ್ಕಳು ಇರ್ತಾರೆ, ಡೆಡಿಕೇಟೆಡ್ ಇರಿದ್ರೆ ಸ್ಕ್ರೀನ್ ಡ್ಯಾಮೇಜ್ ಆಗುತ್ತಂತ ಇದು ಮೋಟ್ರೈಸ್ ಸ್ಕ್ರೀನು ಬರುತ್ತೆ. ರಿಮೋಟಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಮೇಲೆ ಕೆಲ ಅಪ್ ಅಂಡ್ ಡೌನ್ ಆಗುತ್ತೆ. ಅದು ಮೋಟ್ರೈಸ್, ಬೇಕಾದ್ರೆ ತೆಗೆದುಬಿಡ್ಬೋದು. ಬೇಕಂದ್ರೆ ಯಾವಾಗ ಪಾರ್ಟಿ ಹಾಲ್ನಿಂದ ಆಯಿತು ಸಿನಿಮಾ ಮೂವಿ ನೋಡಿದ್ರು ಖಾಲಿಯಾದ ಮನೆ ಕ್ಲೋಸ್ ಮಾಡ್ತೀರಾ, ರಿಮೋಟಿಂದ ಪ್ರೆಸ್ ಮಾಡಿ ಆಟೋಮೆಟಿಕ್ ಸ್ಕ್ರೀನು ಮೇಲೆ, ಅದು ಮೋಟ್ರೈಸ್ ಆಪ್ಷನ್ ಇರುತ್ತೆ. ಇದು ಬಂದು ಸ್ಕ್ರೀನ್ ಬಂದು 84 ಬರುತ್ತೆ, ಮತ್ತು 94 ಬರುತ್ತೆ, ಮತ್ತು 100 ಇಂಚಸ್ಸು, ಮತ್ತು 110, 120, 133, 135. ಇದು ಮಾರ್ಕೆಟಲ್ಲಿರೋ ಟ್ರೆಂಡಲ್ಲಿ ಜరుగుತ್ತೆ. 150 ಇಂಚಸ್ ಬರುತ್ತೆ, ಅದಕ್ಕೆ ದೊಡ್ಡ ರೂಮ್ ಬೇಕಾಗುತ್ತೆ. ಅದು ಒಂದು 15 by ನಿಮಗೆ 25 ಅಡಿ ಡಿಸ್ಟೆನ್ಸ್ ಬೇಕಾಗುತ್ತೆ. ಅದಿದ್ರೆ 150 ಇಂಚ್ ಸ್ಕ್ರೀನ್ನು ಹಾಕ್ಕೋಬೋದು.
ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಮನೆಯಲ್ಲೇ ಸ್ಪೀಕರ್ಸ್ನ ಹೆಂಗ್ ಮಾಡ್ಕೊಳ್ಳೋದು, ಅಂದರೆ ಮನೆಯಲ್ಲೇ ಒಂದು ಮಿನಿ ಥಿಯೇಟರ್ ಅಲ್ಲ, ಥಿಯೇಟ್ರನ್ನೇ ಮಾಡ್ಕೋಬೋದು. ಸೊ ಆ ಥರ ಹೆಂಗೆ ಮಾಡ್ಕೊಳ್ಳೋ ಅಂತ ನೋಡಿದ್ರಿ. ಸೊ ಥಿಯೇಟ್ರ್ ಮಾಡ್ಕೋಬೇಕು ಅಂತಂದರೆ ಏನು ಬೇಕು ಹೇಳಿ, ಮೊದಲನೇದಾಗಿ ಸ್ಪೀಕರ್ಸು, ಸ್ಕ್ರೀನು, ಇವು ಬೇಕೇ ಬೇಕು. ಅದಾದಮೇಲೆ ಅಕೋಸ್ಟಿಕ್ ಎಲ್ಲ. ಸೊ ಈ ಸ್ಪೀಕರ್ ಬಗ್ಗೆ ಮಾಹಿತಿ ಕೊಡೋದಾದರೆ ನೋಡಿ, 5.1 ಪ್ಯಾಕೇಜು ಇಲ್ಲಿ ಫುಲ್ ಸೆಟಪ್ ಮಾಡಿದ್ದಾರೆ, ಏನೆಲ್ಲ ಬರುತ್ತೆ ಅಂತ, ಮತ್ತು ಎಷ್ಟು ಆಫರ್ ಬರುತ್ತೆ ಅದನ್ನು ಹೇಳ್ತೀನಿ. ಮತ್ತು ಇದು 7.1 ಪ್ಯಾಕೇಜು. ಸೊ ಇದು ಇಷ್ಟೇ, ಎಲ್ಲ ಸೆಟಪ್ ಮಾಡಿದ್ದಾರೆ. ಸ್ಪೀಕರ್ಸ್ ಆಗ್ಬೋದು, ಮತ್ತು ಸಬ್ ಊಫರ್ ಆಗ್ಬೋದು, ಮತ್ತು ಸ್ಮಾಲ್ ಸ್ಪೀಕರ್ಸ್ ಆಗ್ಬೋದು, ಎಲ್ಲ ಇದೆ. ವಿತ್ HDMI ಕೇಬಲ್ ಸಹ ಇಲ್ಲೇ ಇದೆ. ಸರ್, ಈಗ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಸೊ ಈಗ 5.1 ಪ್ಯಾಕೇಜು ಎಷ್ಟು ಕೊಡ್ತೀರಾ? 5.1 ಪ್ಯಾಕೇಜ್ ಇದು ಟೋಟಲ್ MRP 3 lakhs ಇದೆ. ಈಗ ದೀಪಾವಳಿ ಮತ್ತು ದಸರಾ ಆಫರ್ಗೆ ಬರೀ 2 lakhs ಅಲ್ಲಿ ಕೊಡ್ತಾ ಇದ್ವಿ. ಏನ್ ಸರ್, ನೀವು 3 lakhs 2 ಲಕ್ಷ ಕೊಡ್ತೀನಿ ಅಂತೀರಾ, ಅಥವಾ ಒರಿಜಿನಲ್ ಕೊಡ್ತೀರಾ, ಬಾಕ್ಸ್ ಬಿಟ್ಬಿಟ್ಟು ಚೇಂಜ್ ಮಾಡ್ಕೊಡ್ತೀರಾ? ಇಲ್ಲ ಸರ್, ಏನಿದೆ ಒರಿಜಿನಲ್ ಸೀಲ್ ಪ್ಯಾಕಿಂಗ್ ಇರುತ್ತೆ. ನಾವು ಕೊಡೋ ಟೈಮ್ ಸೀಲ್ ಓಪನ್ ಮಾಡಿ ವಾರಂಟಿ ಸ್ಪೀಕರ್ ಎಲ್ಲ 1 year ಇರುತ್ತೆ. ಮತ್ತೆ ಪ್ರೊಜೆಕ್ಟರ್ ಒಂದು ಕೊಡ್ತೀವಿ. ಪ್ರೊಜೆಕ್ಟರ್ ಕಂಪನಿ ಕಡೆಯಿಂದ ವಾರಂಟಿ 2 years ಸಿಗುತ್ತೆ. ಆಪ್ಟಿಮಾ ಪ್ರೊಜೆಕ್ಟರ್ 4K ಅಪ್ಸ್ಕೇಲಿಂಗ್ ಆಗಿರೋದು ಪ್ರೊಜೆಕ್ಟ್ರು. ಇದು 4K ವಿಡಿಯೋಸ್ನು ನೀವು ಹಾಕೊಂಡು ನೋಡ್ಕೋಬಹುದು. ಓಕೆ. ಸೊ ಅಂದ್ರೆ ನೀವು 2 ಲಕ್ಷ ಕೊಡ್ತಾ ಇದ್ರಿ. 2 ಲಕ್ಷಕ್ಕೆ ಪ್ಯಾಕೇಜ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದೇ ಮಾತು ಹೌದು. ಸೊ ಇದು 7.1 ಎಷ್ಟು ಕೊಡ್ತೀರಾ? ಇದು 7.1 ಪ್ಯಾಕೇಜ್ ಇದೆ. ಇದರಲ್ಲಿ ನಿಮಗೆ 3,80,000 ಆಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಏನಿದೆ, F5 ಅಂತ ಮಾಡೆಲ್ ಇದೆ. ಇದರಲ್ಲಿ 3 ಟ್ವಿಟರ್ ಇರುತ್ತೆ, ಒಂದು ಸ್ಪೀಕರ್ ಇರುತ್ತೆ. ಇದು F8 ಅಂತ ಮಾಡೆಲ್ ಇದೆ. ಇದರಲ್ಲಿ ಅದಕ್ಕಿಂತ ಡಿಫ್ರೆನ್ಸು ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಇರುತ್ತೆ. ಮತ್ತು ಇದರಲ್ಲಿ 2 ಅಟ್ಮಾಸ್ ಸ್ಪೀಕರ್ ಆ್ಯಡ್ ಆಗುತ್ತೆ. ಇದು ಸೀಲಿಂಗ್ಗೆ ಹಾಕೋದು, ಇದರಲ್ಲಿ 7.1 ಅಂತಾರೆ. ಮತ್ತು ಇದು ಸಪೋರ್ಟ್ ಆಗೋದು ರಿಸೀವರ್ ಇರುತ್ತೆ. 7.1 ಕೊಡೋಕ್ಕೆ ಒಂದು ರಿಸೀವರ್ ಇರುತ್ತೆ. ಅದು ಬಂದು 5.1 5.1 ಚಾನಲ್ ರಿಸೀವರ್ ಕೊಡ್ತೀವಿ. ಇದೇ ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ರಿಸೀವರ್ ಚೇಂಜ್ ಆಗುತ್ತೆ. ರಿಸೀವರ್ ಚೇಂಜ್ ಆಗುತ್ತೆ. ಮತ್ತೆ ಈ ಪ್ರೈಸ್ ಅಲ್ಲಿ ಇದರಲ್ಲಿ ನಿಮ್ಗೆ ಮೀಡಿಯಾ ಪ್ಲೇಯರ್ ಅಂತ ಬರುತ್ತೆ. ಇದೊಂದು ಮೀಡಿಯಾ ಪ್ಲೇಯರ್ನು ಕೊಡ್ತಾ ಇದೀವಿ. ಎಕ್ಸ್ಟ್ರಾ ಇದು ಅದರಲ್ಲಿ ಇಲ್ಲ. ಈ ಪ್ಯಾಕೇಜ್ ಅಲ್ಲಿ ಇದೊಂದು ಕೊಡ್ತಾ ಇದೀನಿ. ಇದು 3,80,000 ಇರೋದು ಪ್ರೈಸ್ MRP. ನಿಮ್ಗೆ ಬರೀ 2.5 lakhsಗೆ 2.5 ಲಕ್ಷ ಕೊಡ್ತಾ ಇದೀವಿ. ಓ ಸೂಪರ್ ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಕಡಿಮೆ ಅಂದರೆ ಆಲ್ಮೋಸ್ಟ್ ಒಂದು 40% ಅಮೌಂಟ್ ಕಡಿಮೆ ಆಗುತ್ತೆ, ಅಷ್ಟು ಆಫರ್ ಇದೆ. ಸೊ ಈ ಆಫರು ಎಷ್ಟು ದಿನ ಇರುತ್ತೆ ಸರ್? ಇದು ನಮ್ಮ ಹತ್ರ ಲಿಮಿಟೆಡ್ ಸ್ಟಾಕ್ ಇದೆ. ಸ್ಟಾಕ್ ಖಾಲಿ ಆಗಿದ್ರೆ ಮತ್ತೆ ಹೇಳಕ್ಕಾಗಲ್ಲ. ಅಂದಾಜು ಎಷ್ಟು ದಿನ ಇರ್ಬೋದು? ಅಂದಾಜು ಅಂದರೆ ನಮ್ಮ ಹತ್ರ 100 ಸೆಟ್ ಇದೆ ಇವಾಗ ಸದ್ಯಕ್ಕೆ. ಆಫರ್ ಕೊಡ್ತೀವಿ ಸರ್. ಇವಾಗ 3 ಲಕ್ಷದ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ, ಹೌದು. ಸೊ ಏನೇನು ಕೊಡ್ತೀರಾ ಅಂತ ಈಗಲೇ ಹೇಳ್ಬಿಡಿ. ಸರ್ ನೋಡಿ ಸರ್, ಫಸ್ಟ್ ಇದರಲ್ಲಿ ಸ್ಕ್ರೀನ್ ಬರುತ್ತೆ. ಓಕೆ, ದೊಡ್ಡದು ರೂಮ್ ಪ್ರಕಾರ ನಿಮಗೆ 100 ಇಂಚಸ್ಸು, 110, 120 ಇಂಚಸ್ಸು 3 ಸ್ಕ್ರೀನ್ ಈ ಪ್ಯಾಕೇಜಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ನಿಮಗೆ 5.1 ಪ್ಯಾಕೇಜಲ್ಲಿ ಫಸ್ಟ್ ನಿಮಗೆ 2 ಟವರ್ ಸ್ಪೀಕರ್ ಬರುತ್ತೆ. ಓಕೆನಾ? ಇದು ಒಂದು ಸಬ್ ಊಫರ್ 10 ಇಂಚಸ್ ಸಬ್ ಊಫರ್ ಕೊಡ್ತೀವಿ. 5.1 ನಿಮಗೆ ರಿಸೀವರ್ ಬರುತ್ತೆ. ಇದೇ ಮೇನ್ ಇದಕ್ಕೆ ಆಡಿಯೋ ಸಪೋರ್ಟಿಂಗ್ ಆಗೋದು. ಮತ್ತೆ ಬ್ಯಾಕ್ ಸೈಡ್ಗೆ 2 ಸರೌಂಡ್ ಸ್ಪೀಕರ್ ಕೊಡ್ತೀವಿ. ಮತ್ತೆ ಸೆಂಟ್ರ್ ಒಂದು ಸ್ಪೀಕರ್ ಇರುತ್ತೆ. ಇದು ಸೆಂಟ್ರ್ ಸ್ಪೀಕರ್ ಒಂದು ಕೊಡ್ತೀವಿ. ಮತ್ತೆ ಮೌಂಟು, ಇದು ಪ್ರೊಜೆಕ್ಟರ್ ಇನ್ಸ್ಟಾಲೇಷನ್ ಮಾಡೋಕ್ಕೆ ಒಂದು ಪ್ರೊಜೆಕ್ಟರ್ ಸ್ಟ್ಯಾಂಡ್ ಕೊಡ್ತೀವಿ. ಮತ್ತೆ ನಿಮಗೆ 100 ಮೀಟರ್ ಕೇಬಲ್ ಕೊಡ್ತಾ ಇದ್ವಿ. 90 ಮೀಟರ್ 50 ಮೀಟರ್ ಎಲ್ಲ 100 ಮೀಟರ್ ಫುಲ್ ಕೇಬಲ್ ಕೊಡ್ತಾ ಇದ್ದೀನಿ. ಒಂದು ಸಬ್ ಊಫರ್ ಕೇಬಲ್ ಬರುತ್ತೆ. ಮತ್ತೆ 4K ಇಲ್ಲ 8K ರಿಸಲ್ಯೂಷನ್ ಇರೋದು HDMI ಕೇಬಲ್ 10 ಮೀಟರ್ ಕೊಡ್ತಾ ಇದ್ದೀವಿ ಈ ಪ್ಯಾಕೇಜಲ್ಲಿ. ಓಕೆ ಸೂಪರ್ ಸರ್. ಅದೇ 7.1 ಪ್ಯಾಕೇಜಲ್ಲಿ 7.5 ಪ್ಯಾಕೇಜಲ್ಲಿ ಟೋಟಲ್ MRP ಬಂದು 3,80,000 ಆಗುತ್ತೆ. ಇದು F8 ಇದೆ ಒಂದು ಮಾಡಲು, ಅದಕ್ಕಿಂತ ದೊಡ್ಡ ಇದೆ ಟವರು. ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಏನಂದ್ರೆ, ಇದು ದೊಡ್ಡ ಸೈಜು. ಇದರಲ್ಲಿ 3 ಸ್ಪೀಕರ್ಗಳು, ಒಂದು ಟ್ವಿಟರ್ ಇರುತ್ತೆ. ಮತ್ತೆ ಇದರಲ್ಲಿ 2 ಅಟ್ಮಾಸ್ ಸ್ಪೀಕರ್ ಕೊಡ್ತಾ ಇದೀವಿ. ಇದು ಸೀಲಿಂಗ್ಗೆ ಆ್ಯಡ್ ಮಾಡ್ತಾರೆ. ಸೊ ಇದನ್ನ 7.1 ಅಂತಾರೆ. ಸೊ ಮತ್ತೆ ಇದಕ್ಕೆ ಸಪೋರ್ಟ್ ಆಗೋದು, ಇದು ರಿಸೀವರ್ ಚೇಂಜ್ ಆಗುತ್ತೆ. ಇದು 7.1 ಸಪೋರ್ಟಿಂಗ್ ಆಗೋದು ರಿಸೀವರ್ ಕೊಡ್ತೀವಿ. ಪ್ಲಸ್ ನಿಮಗೆ ಇದು ಕ್ಯೂಟೆಕ್ ಅಂತ ಇದೆ ಮೀಡಿಯಾ ಪ್ಲೇಯರು. ಇದು ಇದರೇ ನಿಮ್ಗೆ ಯಾವುದನ್ನು ನಿಮ್ಮ ಕಾಂಟೆಂಟ್ ಇದರ ಎಲ್ಲಿಂದ ಪ್ಲೇ ಆಗುತ್ತೆ. ಇದು ಆ ಆಫರಲ್ಲಿ ಸಿಕ್ಕಲ್ಲ, ಈ ಆಫರಲ್ಲಿ ಕೊಡ್ತಾ ಇದ್ದೀವಿ. ಇದೊಂದು ಸಪ್ರೇಟಾಗಿ ನಿಮಗೆ ಕೊಡ್ತಾ ಇದೆ ಎಕ್ಸ್ಟ್ರಾ. ಮತ್ತು ಇದರಲ್ಲೂ ಸೇಮ್ ಸ್ಕ್ರೀನ್ ಇರುತ್ತೆ. 100 ಇಂಚಸ್ಸು, 110, 120 3 ಸ್ಕ್ರೀನ್ ಕೊಡ್ತೀವಿ. ಮೋಟ್ರೈಸ್ ಬೇಕಂದ್ರೆ ಮೋಟ್ರೈಸ್ ಕೊಡ್ತೀವಿ, ಫಿಕ್ಸೆಡ್ ಬೇಕಂದ್ರೆ ಫಿಕ್ಸೆಡ್ ಕೊಡ್ತೀವಿ. ಓಕೆ ಸರ್. ಈಗ 2 ಹೇಳಿದ್ರಿ, 7.1, 5.1. ಹೌದು. ಸೊ ಇದು ನಮಗೆ ಇಷ್ಟ ಆಯಿತು, ನಾನು ತಗೋಬೇಕು. ಏನು ಮಾಡಬೇಕು? ತಗೋಬೇಕು ಅಂದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ತಗೋಬೇಕು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಆಫೀಸ್ ಬಂದು RR ನಗರಲ್ಲಿ ಇದೆ. ಉತ್ತರಲ್ಲಿಂದ ಕೆಂಗೇರಿ ಹೋಗೋ ರೂಟಲ್ಲಿ ಚಂದ್ಸಂದ್ರ ಬಸ್ ಸ್ಟಾಪ್ ಇದೆ. ಅದು ನಮ್ಮದು ಹೊಸದೊಂದು ಸೋಫಾ ಅಂಗಡಿ ಓಪನ್ ಮಾಡಿದ್ದೀನಿ. ಆ ಸೋಫಾ ಅಂಗಡಿಯಲ್ಲಿ ನಮ್ಮದು ಡೆಮೋ ಆಫೀಸ್ ಇದೆ. ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಇರ್ತೀನಿ. ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ಹೋಮ್ ಥಿಯೇಟ್ರ್ ಮನೆಯಲ್ಲಿ ಸೆಟಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಲೇಟ್ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಇದು ಆಲ್ಮೋಸ್ಟ್ 3.25 ಲಕ್ಷದ್ದು 2 ಲಕ್ಷಕ್ಕೆ ಸಿಗುತ್ತೆ, 3 ಲಕ್ಷದ್ದು 2 ಲಕ್ಷಕ್ಕೆ ಸಿಗುತ್ತೆ. ಸೊ ತುಂಬ ಆಫರ್ ಇದೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ
ನಿಮಗೆ ಇಷ್ಟ ಆಯಿತು ಅಂತಂದರೆ ಬಂದು ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಸೆಟಪ್ನ ಮಾಡಿಸ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವಾಗ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು, ಏನಾದ್ರು ಡೌಟ್ ಇತ್ತು ಅಂತಂದರೆ ನೀವು ಡೈರೆಕ್ಟು ಇವ್ರ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಅವ್ರು ಫೋನ್ ಎತ್ತಿಲ್ಲ ಅಂದರೆ ಮೆಸೇಜ್ ಮಾಡ್ಬೋದು, ಮತ್ತೆ ರಿಟರ್ನ್ ನಿಮಗೆ ಕಾಲ್ ಮಾಡ್ತಾರೆ. ಏನೇ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಹೋಮ್ ಥಿಯೇಟ್ರದ್ದು, ಎಸ್ಪೆಷಲಿ ಹೋಮ್ ಥಿಯೇಟ್ರದ್ದು ಏನೇ ಕಂಪ್ಲೀಟ್ ಡೀಟೇಲ್ ಬೇಕಂದರೆ ಸದಾಶಿವ್ ಸರ್ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಮನೆ ಲೊಕೇಶನ್ ತೋರಿಸ್ಕೊಟ್ರೆ ಬಂದು ಅವರೇ ಫುಲ್ಲು ನಿಮ್ಗೆ ಏನೇನು ಬೇಕು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸೆಟಪ್ ಮಾಡಿ ಕೊಡ್ತಾರೆ. ಸರ್ ಇವಾಗ ಇದೆಲ್ಲ ಎಕೋಸ್ಟಿಕ್ ಸೌಂಡ್ ಪ್ರೂಫ್ ನೋಡಿದ್ವಿ. ಸೊ ಇಲ್ಲಿ ಮ್ಯಾಟ್ ಎಲ್ಲ ಯಾವ ಥರ ಬೇಕಾಗುತ್ತೆ? ಮ್ಯಾಟ್ ಈ ಹೋಮ್ ಥಿಯೇಟ್ರಿಗೆ ನಿಮಗೆ 100 ರೂಪೀಸ್ ಬಜೆಟಲ್ಲಿ ಸ್ಕ್ವೇರ್ ಫೀಟ್ ಆಗುತ್ತೆ. ಈ ಬಟ್ಟೆಯಲ್ಲಿ ನಾವು ಹಾಕಿದ್ವಿ. ಇದು 100 ರೂಪೀಸ್ 100 ರೂಪೀಸ್ ಬಜೆಟಲ್ಲಿ ಬರುತ್ತೆ. ಸೊ ಆ ಮ್ಯಾಟ್ನ ಇದನ್ನು ತೋರಿಸ್ತಾ ಇದ್ದೀನಿ. ಇದೆ ಇದು 100 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಇದಕ್ಕಿಂತ ಸ್ವಲ್ಪ ಬೆಟರ್ ಕ್ವಾಲಿಟಿ ಬೇಕಂದ್ರೆ ಇನ್ನೊಂದು ಇದು ಬರುತ್ತೆ. ಓಕೆ, ಈ ಥರದ್ದು ಬರುತ್ತೆ. ಇದು ಒಂದು 200 ಜಾಸ್ತಿ ಇರುತ್ತೆ. ಥಿಕ್ನೆಸ್ ಜಾಸ್ತಿ ಇರುತ್ತೆ. 250 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಯಾರು ಸ್ವಲ್ಪ ಬಜೆಟ್ ಇರೋರು ಚೆನ್ನಾಗಿರೋದು ಬೇಕಂತ ಇದು ಈ ಕ್ವಾಲಿಟಿ ಹಾಕ್ತೀವಿ. ಮತ್ತೆ ಇದು ಬಂದು ಹೋಮ್ ಥಿಯೇಟ್ರ್ ಮಾಡೋದು ಈ ಕಾರ್ಪೆಟ್ ಹಾಕೇಬೇಕು. ಓಕೆ, ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಒಂದು 8 10 ಅಡಿ ಮಾಡ್ಕೋಬೇಕು. ದೊಡ್ಡ ರೂಮ್ ಇದ್ರೆ 20 ಫೀಟ್ ಡಿಸ್ಟೆನ್ಸ್ ಇದ್ರೆ ಇದು ಹಾಕಿದ್ರೆ ಸೌಂಡ್ ಬೌನ್ಸ್ ಆಗಲ್ಲ. ಸೌಂಡ್ ಏನಿದೆ ಅವ್ರಿಗೆ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಇದು ಹಾಕಿಲ್ಲ ಅಂದ್ರೆ ಸೌಂಡ್ ವೇರಿಯೇಷನ್ ಆಗುತ್ತೆ. ಈಗ ಲೆಫ್ಟ್ ರೈಟ್ ಹೋಗ್ತಾ ಇರುತ್ತೆ. ಇದು ಮಿನಿಮಮ್ ಅಂದ್ರೆ 20 ಫೀಟ್ ಡಿಸ್ಟೆನ್ಸ್ ಇದ್ರೆ ಅವ್ರಿಗೆ 10 ಫೀಟಿಂದ 8 ಫೀಟ್ ಇದೊಂದು ಮ್ಯಾಟು ಕಾರ್ಪೆಟ್ ಹಾಕ್ಕೋಬೇಕು. ಕೆಲವರು ಏನಾದರೂ ಫುಲ್ ಮಾಡ್ತಾರೆ, ಎಲ್ಲ ಅದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಜೆಟ್ ಇಲ್ಲ ಅಂದರೆ ಲೆಸ್ ದೆನ್ 8 to 10 ಫೀಟ್ ಹಾಕ್ಕೋಬೇಕು. ಇದನ್ನು ಅವ್ರ ಬಜೆಟ್ ಪ್ರಕಾರ ಕಮ್ಮಿನೂ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ಓಕೆ, ಸೊ ಈಗ ಏನು ಲೈಟ್ ಬಿಟ್ಟಿದ್ರೆ ಇದೆಲ್ಲ ಡಿಸೈನಿಂಗ್ ಮಾಡಿರೋಂಥದ್ದಾ? ನೆಸಿಟಿ ಇರಲ್ಲ. ಹೌದು, ಸ್ಟ್ರಿಪ್ ಲೈಟ್ ಇದ್ದೀವಿ. ಇದನ್ನು ನಾವೇ ಇಲ್ಲೇ ಮಾಡಿಕೊಟ್ಟಿದ್ವಿ. ಸೊ ಜಸ್ಟ್ ಡಿಸೈನ್ಗೋಸ್ಕರ. ಹೌದು, ಡಿಸೈನ್. ಸೊ ನಿಮಗೆ ಹೋಮ್ ಥಿಯೇಟರ್ಗೆ ಬೇಕೇ ಬೇಕು ಅಂತೇನಿಲ್ಲ? ಇಲ್ಲ, ಬೇಕಂತ ಇಲ್ಲ. ಇವಾಗ ಡಿಸೈನ್ ಟ್ರೆಂಡ್ ಇದೆ. ಎಲ್ಲರೂ ಕೇಳ್ತಾರೆ ಒಂದು ಲೈಟ್ ಹಾಕಪ್ಪ ಸ್ಟ್ರಿಪ್ ಲೈಟ್ ಅಂತ. ಓಕೆ, ಈ ಸ್ಟ್ರಿಪ್ ಲೈಟ್ ಮಾಡಿಕೊಟ್ಟಿದ್ವಿ. ಈ ಡೋರ್ ಏನಿರುತ್ತೋ ಈ ಡೋರ್ಗೂ ಅಕೋಸ್ಟಿಕ್ ಹಾಕಿರ್ತೀರಾ? ಡೋರ್ ಇದೆ. ಡೋರ್ಗೂ ಫುಲ್ ಎಕೋಸ್ಟಿಕ್ ಏನು ಇದರಲ್ಲಿ ಮೆಟೀರಿಯಲ್ ಹಾಕಿದ್ವಿ, ಅದು ಮೆಟೀರಿಯಲ್ ಹಾಕಿರಲ್ಲ. ಇದರಲ್ಲಿ ಫೋಮ್ ಹಾಕಿರ್ತೀವಿ. ಫೋಮ್ ಹಾಕಿ ಸೇಮ್ ಫ್ಯಾಬ್ರಿಕ್ ಬಟ್ಟೆನ ಇದ್ರಲ್ಲಿ ಇನ್ಸ್ಟಾಲ್ ಮಾಡ್ತಿದ್ವಿ, ಮ್ಯಾಚ್ ಮಾಡಿಕೊಟ್ಟಿದ್ವಿ. ಅಕೋಸ್ಟಿಕ್ ಬಂದು ಇದು ಪ್ರೈಸ್ ಬಂದು 350 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇರುತ್ತೆ. ಅವ್ರ ರೂಮ್ ಎಷ್ಟು ಡೈಮೆನ್ಷನ್ ಸ್ಕ್ವೇರ್ ಫೀಟ್ ಬರುತ್ತೆ ಅದ್ರ ಮೇಲೆ ಅದಕ್ಕೆ ಚಾರ್ಜಸ್ ಆಗುತ್ತೆ. ಓಕೆ ಸರ್, ಇವಾಗ ಹೋಮ್ ಥಿಯೇಟ್ರ್ ಮಾಡಬೇಕು ಅನ್ನೋ ಕನಸಿರುತ್ತೆ. ಬಟ್ ಏನು ಅಕೋಸ್ಟಿಕ್ ಎಲ್ಲ ಮಾಡಿಸ್ದಂಗೆ ಬರೀ ಇದೆಲ್ಲ ಸ್ಕ್ರೀನ್ ಇಟ್ಕೊಂಡು ಎಲ್ಲ ಮಾಡ್ಬೋದಾ? ಆ ಥರನೂ ಮಾಡ್ಕೋಬಹುದು. ಯಾರಿಗಾದ್ರ ಬಜೆಟ್ ಇಲ್ಲ, ನಾವು ಇವಾಗ ಕೊಡ್ತಾ ಇರೋ 2 lakhs ಪ್ಯಾಕೇಜು ಅದು ಸದ್ಯಕ್ಕೆ ಇವಾಗ ಇನ್ಸ್ಟಾಲ್ ಮಾಡ್ಕೋಬಹುದು. ಅದು ಸ್ವಲ್ಪ ಕೆಲವು ರೂಮಲ್ಲಿ ಇಕ್ಕೋ ಬರುತ್ತೆ, ಕೆಲವು ರೂಮ್ ಇಕ್ಕೋ ಬರಲ್ಲ, ಕೆಲವರು ಬೇಡ ಅಂತಾರೆ. ಸೊ ಹಂಗೇನು ಇನ್ಸ್ಟಾಲ್ ಮಾಡೋದು. ಆಮೇಲೆ ಅವ್ರ ಪ್ಯಾಕೇಜ್ ಬೇಕಂತ ಈಗ ಅಕೋಸ್ಟಿಕ್ ಮಾಡೋದು ಸಿಚುವೇಶನ್ ಬಂದ್ರೆ ಅಮೌಂಟ್ ಇದ್ರೆ ಆಮೇಲೆ ಕರೆದ್ರೆ ನಾವು ಅಕೋಸ್ಟಿಕ್ ಮಾಡ್ಕೊಡ್ತೀವಿ. ಓಕೆ, ಅಕೋಸ್ಟಿಕ್ ಇಲ್ದಂಗೂ ಹೋಮ್ ಥಿಯೇಟರ್ ಸೆಟಪ್ ಮಾಡ್ಕೋಬಹುದು. ಅಕೋಸ್ಟಿಕ್ ಕಂಪಲ್ಸರಿ ಏನಂದ್ರೆ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಆಗಬಾರ್ದು, ಅದಕ್ಕೋಸ್ಕರ ಅದು ಮಾಡೇಬೇಕಂತಾರೆ. ಕೆಲವರು ಸೌಂಡ್ ಕ್ರೇಜ್ ಇರುತ್ತೆ, ಸೌಂಡ್ ಜಾಸ್ತಿ ಕೊಡ್ತಾರೆ, ಆಚೆ ಹೋಗುತ್ತೆ. ಮತ್ತೆ ನೀವು ಕೊಟ್ಕೊಂತಾರೆ, ನೀವು ಕೆಳಗಡೆ ಮನೆಯಲ್ಲಿ ಬೇರೆಯವರು ಇರ್ತಾರೆ, ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಅವಾಗ ಇಂದ ಕಂಪಲ್ಸರಿ ಅಕೋಸ್ಟಿಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಮ್ಮಿ ಸೌಂಡ್ ಏನಿದೆ ಇಂಟರ್ನೆಟ್ ಮಾಡಿದ್ರೆ ಇಲ್ಲ ನಿಮ್ಮ ಮನೆಯವರ ಕಮ್ಯುನಿಕೇಶನ್ ಇದ್ರೆ ನಿಮ್ಗೆ ಅದನ್ನು ತೊಂದರೆ ಇರಲ್ಲ. ಆ ಥರ ಬರುತ್ತೆ. ಮತ್ತೆ ಇನ್ನೊಂದು ಕಾನ್ಸೆಪ್ಟ್, ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಹಾಕಿ ಇದೆಲ್ಲ ಅಕೋಸ್ಟಿಕ್ ಮಾಡೋ ಇಷ್ಟು ಮೆಟೀರಿಯಲ್ ಆಗುತ್ತೆ. ಇದು ಬೇಡ ಅಂದರೆ ಬರೀ ನಿಮಗೆ 4x8 ಶೀಟ್ ಬರುತ್ತೆ, ಲ್ಯಾಮಿನೇಟ್ ಶೀಟು. ಅದು ನೀವು ಫುಲ್ ಥಿಯೇಟ್ರಕ್ಕೆ ಹಾಕೋಬಿಟ್ರೆ ಅದು ನಿಮಗೆ ಕಮ್ಮಿ ಬಜೆಟ್ ಬರುತ್ತೆ. ಅದರಲ್ಲಿ ಅಕೋಸ್ಟಿಕ್ ಇರಲ್ಲ, ಬರೀ ರೂಮ್ ನಿಮಗೆ ಡಿಸೈನ್ ಕಾಣುತ್ತೆ. ಆ ಥರನೂ ಮಾಡ್ಕೋಬೋದು, ಅದಕ್ಕೆ ಕಮ್ಮಿ ಬಜೆಟ್ ಆಗುತ್ತೆ. ಸೊ ಅದರಲ್ಲೂ ಸೌಂಡ್ ಪ್ರೂಫ್ ಇರುತ್ತೆ? ಇಲ್ಲ, ಸೌಂಡ್ ಪ್ರೂಫ್ಗೆ ಪಾಲಿವುಲ್ ಅದೆಲ್ಲ ಇದೆಲ್ಲ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಮಾಡಿದ್ರೆ ಅದ್ರ ಹತ್ರ ಮಾಡ್ಕೋಬೇಕಾಗತ್ತೆ. ಅದು ನಿಮಗೆ ಈ ಕಾನ್ಸೆಪ್ಟ್ಗಿಂತ ಅದು ಬರೀ ನಿಮಗೆ 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಅದು ತುಂಬ ಕಡಿಮೆ ಬಜೆಟ್ ಆಗುತ್ತೆ. ಮನೆ ನೋಡೋಕ್ಕೆ ಅಲ್ಲೇ ಟೆಕ್ನಾಲಜಿಯಲ್ಲಿ ನಿಮಗೆ ಮನೆಯಲ್ಲಿ ಎಲ್ಲ ವಾಲ್ ರೂಪ್ ಮಾಡಿರ್ತಾರಲ್ಲ ಆ ಥರ ಕಾನ್ಸೆಪ್ಟ್ ಬರುತ್ತೆ ಅದು. ಓಕೆ, ಅದನ್ನು ಕೆಲವ್ರ ಬಜೆಟ್ ಇಲ್ಲ, ಬರೀ ನಮಗೆ ಡಿಸೈನ್ ಬರಲಿ ಅಂತ ಅಂಥವ್ರು ಕೇಳಿದ್ರೆ ಅದು ಆ ಕಾನ್ಸೆಪ್ಟ್ನು ಮಾಡ್ಕೊಡ್ತೀವಿ ನಾವು. ಸರ್, ಇವಾಗ ಸೋಫಾ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ತಂದಿಟ್ಕೋಬೇಕಾ? ಯಾವ ಥರ? ಇಲ್ಲ, ಸೋಫಾ ಎಲ್ಲ ನಾವೇ ಅರೇಂಜ್ ಮಾಡಿಕೊಡ್ತೀವಿ. ಇಲ್ಲಿ ಹಾಕಿರೋದು ಬಂದು ಮೋಟ್ರೈಸ್ ಸೋಫಾ. ಓಕೆ, ಆನ್ ಮಾಡಿ ತೋರಿಸ್ತೀವಿ. ಇದರ ಮೋಟ್ರೈಸ್ ಸಿಸ್ಟಮ್ ಇದು. ಓಕೆ, ಇದು ನಿಮ್ಮ ಕೆಳಗಡೆ ಮೇಲ್ಗಡೆ ಹೆಂಗ ಮಾಡ್ಕೋಬಹುದು. ಇದು ಬಂದು ಒಂದು ಸೆಟ್ ಬಂದು 22,000 ರೂಪಾಯಿ ಆಗಿದೆ. ಇದು ನಿಮ್ಗೆ ಮ್ಯಾನ್ಯುವಲ್ ಬೇಕಂದ್ರೆ ಬರೀ 10,000 ಇಂದ 20,000 ರೂಪಾಯಿ ಬರುತ್ತೆ. ನಿಮ್ಮ ಬಜೆಟ್ ಪ್ರಕಾರ ಯಾವ ಥರ ಬೇಕಂತ ಕ್ವಾಲಿಟಿ ಮಾಡಿಕೊಡ್ತೀವಿ. ಮತ್ತು ಇದು ಮೋಟ್ರೈಸ್ ಬಂದು 22 ಇಂದ
35,000 ಬರುತ್ತೆ ಲೆದರಲ್ಲಿ. ಮತ್ತು ಇದರಲ್ಲಿ ಫ್ಯಾಬ್ರಿಕ್ ಬಟ್ಟೆ ಹಾಕಿದರೆ ಇನ್ನೂ 10,000 ರುಪೀಸ್ ಇನ್ಕ್ರೀಸ್ ಆಗುತ್ತೆ. ಆ ಥರ ಕ್ವಾಲಿಟಿ ಬರುತ್ತೆ. ನಿಮ್ಗೆ ಕಸ್ಟಮೈಸ್ ಏನು ಬೇಕಂತ ಮಾಡ್ಕೊಡ್ತೀವಿ. ನಮ್ಮ ಆಫೀಸಲ್ಲಿ ಸಂಸದ್ರಲ್ಲಿ ಇದೆ, ಅಲ್ಲಿ ನೀವು ಡೆಮೋ ಬಂದು ನೋಡ್ಕೋಬೋದು ಸೋಫಾಗಳು. ಸರ್ ಇದು ಜಸ್ಟ್ ಮೂವೇಬಲ್ ಅಥವಾ ಫಿಕ್ಸ್ಡಾ? ಇದು ಬಂದು ಮೋಟ್ರೈಸ್ ಹಾಕಿದ್ವಿ. ಈ ಥರ ಮೋಟರ್ ಪ್ರೆಸ್ ಮಾಡಿದ್ರೆ ನೀವು ಅಲ್ಲ ಸೋಫಾನ ಮೂವ್ ಮಾಡ್ಕೋಬೋದು, ಫಿಕ್ಸ್ ಇದೆಯಾ ಇಲ್ಲಿ? ಇಲ್ಲ, ಇಲ್ಲಿ ಫಿಕ್ಸ್ಡ್, ಇದು ಮೋಟ್ರೈಸ್ ಅಂತಾರೆ. ಈ ಥರ ನೀವು ಮಲ್ಕೊಂಡು ನೋಡ್ಬೇಕಂದ್ರೆ ನೋಡ್ಕೋಬೋದು. ಮತ್ತೆ ಬೇಡ ಅಂದರೆ ನೀವು ಸಿಟ್ಟಿಂಗ್ ಹೆಂಗೆ ನಾರ್ಮಲ್ ಇತ್ತು ಆ ಥರ ನೀವು ಮಾಡ್ಕೋಬೋದು. ಮತ್ತೆ ಬಜೆಟ್ ಇಲ್ಲ ಅವ್ರಂದ್ರೆ ಇಲ್ಲಿ 10,000 ರುಪೀಸಿಂದ 20,000 ರುಪೀಸ್ ಬರುತ್ತೆ. ಅದು ಮ್ಯಾನ್ಯುವಲ್ ಬರುತ್ತೆ, ಅದು ಮೋಟ್ರೈಸ್ ಇರಲ್ಲ. ಆ ಥರ ಸೋಫಾನು ನೀವು ಕಸ್ಟಮೈಸ್ ಮಾಡಿಕೊಡ್ತೀವಿ, ಅದನ್ನು ನೀವು ಹಾಕ್ಕೋಬೋದು. ಸರ್ ಇಲ್ಲೇನು ಇದು ಡೆಕೋರೇಷನ್ ಎಲ್ಲ ಮಾಡಿದಿರಲ್ಲ? ಡೆಕೋರೇಷನ್ ಮಾಡಿದ್ರೆ ಇವ್ರು ಪಾರ್ಟಿ ಹಾಲ್ಕ್ ಅಂತ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಾವು ಪಾರ್ಟಿ ಹಾಲ್ಕೊಂಡು ಬೇಕಂದ್ರು ಈ ತರ ಸೆಟಪ್ನು ಬೇಕಂದ್ರೆ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಇದೆಲ್ಲ ಮಾಡ್ಕೊಡ್ತೀವಿ. ಬಿಸ್ನೆಸ್ ಮಾಡಕ್ಕೆ ಇದು ರೆಂಟಲ್ ಪರ್ಪಸ್ ಅಲ್ಲಿ ಕೊಡ್ತಾರೆ. ಪರ್ ಅವರ್ಸ್ಗೆ ಇಷ್ಟು ರೆಂಟ್ ಚಾರ್ಜ್ ಮಾಡ್ತಾರೆ. ಮತ್ತೆ AC ಗೀಸಿ ಹಾಕಿರ್ತಾರೆ, ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ. ನಾನ್ AC ರೂಮ್ನು ಮಾಡಿದ್ವಿ ಕೆಳಗಡೆ, ಅದನ್ನು ನೀವು ನೋಡ್ಬೋದು. ಇವಾಗ ನಾವು ಏನು ಹೋಮ್ ಥಿಯೇಟರ್ ಸೆಟಪ್ ಮಾಡಿಸ್ಕೋಬೇಕು, ಮನೆಗೆ ಮಾತ್ರ ಮಾಡಿಸೋದಾ ಅಥವಾ ಕಮರ್ಷಿಯಲ್ ಎಲ್ಲ ಮಾಡ್ಕೊಡ್ತೀರಾ? ಇಲ್ಲ, ಕಮರ್ಷಿಯಲ್ ಮಾಡ್ಕೊಡ್ತೀವಿ, ಮನೆಗೂ ಎಲ್ಲ ಮಾಡ್ಕೊಡ್ತೀವಿ. ಇದು ಜಿಮ್ ರೂಮ್ ಇರಲಿ, ಪಾರ್ಟಿ ಹಾಲ್ ಇರಲಿ, ಮತ್ತು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೇಳ್ತಾರೆ, ಅವಾಗ ಪ್ರೊಜೆಕ್ಟರು ಸ್ಕ್ರೀನು ಸೆಟಪ್ ಏನೋ ಮಾಡ್ಕೊಡೋದು ಅಲ್ಲಿನೂ ಮಾಡ್ಕೊಡ್ತೀವಿ ಈ ಕಾನ್ಸೆಪ್ಟ್ನ. ಸರ್ವಿಸ್ ಎಲ್ಲ ಹೇಗೆ ಸರ್? ಏನಾದರೂ ಸರ್ವಿಸ್ ಏನಾದರೂ ನಮ್ಮ ಟೀಮ್ ಇರುತ್ತೆ. ನಾನು ಏನು ಸೇಲ್ ಮಾಡೋ ಟೈಮ್ ಏನೋ ಅವ್ರು ಕಂಡೀಷನ್ ಕೊಟ್ಟಿರ್ತೀವಿ. ಅದು ರಿಸೀವರ್ ಇಲೆಕ್ಟ್ರಾನಿಕ್ ಐಟಮ್ ಎಲ್ಲ 1 ಇಯರ್ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಈ ಪ್ರೊಜೆಕ್ಟರ್ ಒಂದು 2 ಇಯರ್ಸ್ ಇರುತ್ತೆ, ಅದು ಕಂಪನಿ ಕಡೆ ವಾರಂಟಿ ಇರುತ್ತೆ, ಅವ್ರು ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಯಾವ ಕಂಪನಿ ಪ್ರೊಜೆಕ್ಟರ್ ತೊಗೊಂಡಿರ್ತೀರೋ ಆ ಕಂಪನಿ ನಾವು ಪ್ರೊಜೆಕ್ಟರ್ ಒಂದು 5 ಕಂಪನಿ ಡೀಲ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಬಂದು ಬೆಂಕ್ಯೂ ಇರುತ್ತೆ, ಎಪ್ಸನ್ ಇರುತ್ತೆ, ಮತ್ತು ಅಪ್ಟೋಮಾ ಇರುತ್ತೆ, ಮತ್ತು ನಿಮ್ಮ ಸೋನಿ, ಈ ಥರ ಕಂಪನಿಗಳು ಇರುತ್ತೆ. ಇದೆಲ್ಲ ನಾವು LG ಕಂಪನಿ, ಈ ಥರ 5-6 ಕಂಪನಿಗಳು ಬರುತ್ತೆ. ಸರ್ ಇದು ಸರ್ವಿಸ್ ಎಲ್ಲಿ ತನಕ ಬೆಂಗಳೂರು ಕೊಡ್ತೀರಾ? ಬೆಂಗಳೂರು ಬಿಟ್ಟು ಔಟ್ ಸೈಡು ಕೊಡ್ತೀರಾ? ಇದು ಬಂದು ಬೆಂಗಳೂರಲ್ಲಿ ಸೇಲ್ ಮಾಡಿದರೆ ಬೆಂಗಳೂರು ಕೊಡ್ತೀವಿ. ಆಚೆ ಕಡೆ ಏನೋ ಪ್ರಾಬ್ಲಮ್ ಆದರೆ ನಮ್ಮ ಹುಡುಗರು ಏನು ಕಂಡೀಷನ್ ನಾವು ಅವ್ರಿಗೆ ಕೊಟ್ಟಿರ್ತೀವಿ, ಆ ಕಂಡೀಷನ್ ಮಾಡ್ಕೊಂಡು ಅವ್ರ ಸರ್ವಿಸ್ನು ನಾವು ಆಚೆ ಕಡೆನೂ ಕೊಡ್ತೀವಿ. ಸರ್ ಈಗ ಪ್ರಶ್ನೆ ಏನಂದ್ರೆ, ಈಗ ಸಪೋಸ್ ತುಮಕೂರಲ್ಲಿ ಒಬ್ರು ವಿಡಿಯೋ ನೋಡ್ತಾರೆ, ತುಮಕೂರಲ್ಲಿ ನನಗೆ ಬೇಕು ಸೆಟಪ್ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ, ಮಾಡ್ಕೊಡ್ತೀರಾ? ಇಡೀ ಕರ್ನಾಟಕ ಮಾಡ್ಕೊಡ್ತೀವಿ, ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಇಲ್ಲಿ ಅಂತ ಏನಿಲ್ಲ, ಅದೇನು ಎಕ್ಸ್ಪೆನ್ಸಿವ್ ಚಾರ್ಜಸ್ ಆಗುತ್ತೆ, ಟ್ರಾವೆಲ್ ಚಾರ್ಜಸ್ ಮತ್ತೆ ನಮ್ಮ ಹುಡುಗರದ್ದು ಎಕ್ಸ್ಟ್ರಾ ಏನು ಚಾರ್ಜಸ್ ಅದೆಲ್ಲ ಕಸ್ಟಮರ್ ಪೇ ಮಾಡಿದ್ರೆ ಬೆಂಗಳೂರಲ್ಲಿ ಏನು ಯಾವ ಥರ ಕಾನ್ಸೆಪ್ಟ್ ಸೆಟಪ್ ಮಾಡ್ಕೊಡ್ತೀನಿ ಎಲ್ಲ ಥ್ರೂ ಆಫ್ ಕರ್ನಾಟಕಕ್ಕೆ ಮಾಡ್ಕೊಡ್ತೀವಿ. ಓಕೆ, ಅಂದರೆ ಓವರ್ ಆಲ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆಯಲ್ಲೇ ಒಂದು ಥಿಯೇಟರ್ ರೆಡಿ ಮಾಡ್ಕೋಬೋದು. ಥಿಯೇಟರ್ ಅವ್ರು ಏನು ಬಜೆಟಲ್ಲಿ ಅಂದರೆ ಲೋ ಬಜೆಟ್, ಇವಾಗ ಬಿಡ್ತಾ ಇರೋದು ಸಿಸ್ಟಮ್ 2 lakhs ಇದೆಯಲ್ಲ, ಈ ಬಜೆಟ್ ಇಟ್ಕೊಂಡು ನಾರ್ಮಲ್ ಇನ್ಸ್ಟಾಲೇಷನ್ 10,000 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು ಬಂದು ಸೆಟಪ್ ಮಾಡಿಕೊಡ್ತಾರೆ ಬೆಂಗಳೂರಲ್ಲಿ. ಇಲ್ಲಿ ಆಚೆ ಹೋದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಮತ್ತು ಇದರಲ್ಲಿ ಸೌಂಡ್ ಸೆಟಪ್ ಓಕೆ ಇದರಲ್ಲಿ ಇದೆ. ಮತ್ತು ಅಕೋಸ್ಟಿಕ್ ಮಾಡ್ಕೋಬೇಕಂದ್ರೂ ಅದು 350 ರುಪೀಸ್ ಚಾರ್ಜಸ್ ಇದೆ, ಅಲ್ಲಿಂದ ಸ್ಟಾರ್ಟಿಂಗ್ ಇರುತ್ತೆ. ಅದು ರೂಮ್ ಸೈಜ್ ಏನಿದೆ ಅದಕ್ಕೆ ಏನು ಚಾರ್ಜಸ್ ಬರುತ್ತೆ ಅದು ಕೊಟ್ಟರೆ ಅಕೋಸ್ಟಿಕ್ ಫುಲ್ ಸೆಟಪ್ ಮಾಡ್ಕೊಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಆಚೆ ಫುಲ್ ಕರ್ನಾಟಕ ಇರಲಿ ಎಲ್ಲ ಕಡೆ ಹೋಗಿ ಮಾಡ್ಕೊಡ್ತೀವಿ. ಈಗ ಹೋಮ್ ಥಿಯೇಟ್ರ್ ಮಾಡಿಸ್ಕೋತೀವಿ, ಎಷ್ಟು ವರ್ಷ ವಾರಂಟಿ ಇರುತ್ತೆ ಇವೆಲ್ಲ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ಗೆ? ಸರ್ ಗ್ಯಾರಂಟಿ ಅಂದರೆ ಇವಾಗ ನಾವು ಏನು ಪ್ಯೂರ್ ಅಕೋಸ್ಟಿಕ್ ಈ ಮೆಟೀರಿಯಲ್ ಕೊಡ್ತಾ ಇದ್ವಲ್ಲ, ಇದಕ್ಕೆ ಬಂದು ಎಲೆಕ್ಟ್ರಾನಿಕ್ ಐಟಮ್ ಏನೇ ಇದೆ 1 year ಗ್ಯಾರಂಟಿ ಕೊಡ್ತಾರೆ. ನಾವು ಇದರಲ್ಲಿ ಒಂದು ಪ್ರೊಜೆಕ್ಟರ್ ಕೊಡ್ತಾ ಇದ್ವಲ್ಲ, ಪ್ರೊಜೆಕ್ಟರ್ ಕಂಪನಿ ಕಡೆಯಿಂದ ವಾರಂಟಿ ಇರೋದು 2 years ಇರುತ್ತೆ. ಓಕೆ. ಮತ್ತೆ ಸ್ಕ್ರೀನ್ಗೆಲ್ಲ ಏನು ಗ್ಯಾರಂಟಿ ಇರಲ್ಲ. ಸ್ಕ್ರೀನ್ ಒಂದ್ಸತಿ ಇನ್ಸ್ಟಾಲ್ ಮಾಡ್ತೀವಿ, ಅದೇನು ಫಿಸಿಕಲಿ ಏನಿದ್ರೆ ನಾವು ಹಾಕೋ ಟೈಮ್ ಇದ್ರೆ ಅದನ್ನ ರಿಪ್ಲೇಸ್ ಮಾಡ್ತೀವಿ. ಆಮೇಲೆ ಆಗ್ಬಿಟ್ಟು ಆಮೇಲೆ ಏನೇ ಇದ್ರೆ ಅದಕ್ಕೆ ನಾವು ಗ್ಯಾರಂಟಿ ಕೊಡಲ್ಲ. ಮತ್ತೆ ಸ್ಪೀಕರು ಈ ರಿಸೀವರ್ಗೆಲ್ಲ 1 year ನಮ್ಮ ಕಡೆಯಿಂದ ಗ್ಯಾರಂಟಿ ಇರುತ್ತೆ. ಓಕೆ, ಯಾಕೆಂದ್ರೆ ಅದು ಜಸ್ಟ್ ಸ್ಕ್ರೀನ್ ಅಂದ್ರೆ ಅದೇನು ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಏನಿರಲ್ಲ? ಇಲ್ಲ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇಲ್ಲ, ಜಸ್ಟ್ ಸ್ಕ್ರೀನ್ ಆಗಿರೋದ್ರಿಂದ ಏನಾದ್ರು ಫಿಸಿಕಲಿ ಡ್ಯಾಮೇಜ್ ಆಗುತ್ತೆ. ಫಿಸಿಕಲ್ ಡ್ಯಾಮೇಜ್, ಮಕ್ಕಳು ಮುಟ್ಟುಬಿಟ್ಟು ಕಿರ್ಚ್ಬಿಟ್ಟು ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆಲ್ಲ ನಾವು ವಾರಂಟಿ ಕೊಡಲ್ಲ. ನಾವು ಹಾಕೋ ಟೈಮ್ ಏನಿದೆ ಕಾನ್ಸೆಪ್ಟ್ ಕ್ಲೀನಾಗಿ ತೋರಿಸ್ಬಿಡ್ತೀವಿ ಅಷ್ಟೇ, ಅದಕ್ಕೆ ಗ್ಯಾರಂಟಿ ಇರೋದು. ಓಕೆ ಸರ್. ಸರ್ ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡೋದು? ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲಿದೆ? ಇವಾಗ ನಮ್ಮದು ಹೊಸ ಆಫೀಸ್ ಒಂದು ಓಪನ್ ಮಾಡಿದ್ವಿ ಕೆಂಗೇರಿಯಿಂದ ನಿಮಗೆ ಉತ್ತರಳ್ಳಿ ಕಡೆ ರೋಡಲ್ಲಿ ಚಂದ್ರಸಂದ್ರ ಬಸ್ ಸ್ಟಾಪ್ ಇದೆ. ಅಲ್ಲಿ ನಮ್ಮದು ಹೊಸ ಹೋಮ್ ಆ್ಯಂಡ್ ಡೆಕೋರೇಷನ್ ಅಂತ ಸೋಫಾ ಸೆಟ್ ಶೋರೂಮ್ ಓಪನ್ ಮಾಡಿದ್ವಿ. ಅದರಲ್ಲಿ ನಮ್ಮದು ಡೆಮೋ ಆಫೀಸ್ ಇದೆ. ಅಲ್ಲಿ ಬಂದರೆ ನಮ್ಮದು ಆಫೀಸಲ್ಲಿ ಡೆಮೋ ನಿಮಗೆ ಲಕ್ಸುರಿ ಮಾಡಿದ್ವಿ, ಇದೇ ಥರ ಸೇಮು. ಅಲ್ಲಿ ಸೋಫಾ ಗೀಫಾ ಎಲ್ಲ ಹಾಕಿದ್ವಿ. ಅಲ್ಲಿ ಬಂದು ಮತ್ತು ಸೋಫಾ ಕಾನ್ಸೆಪ್ಟ್ ಎಲ್ಲ ಇಟ್ಟಿದ್ವಿ. ಕಸ್ಟಮೈಸ್ ನಿಮ್ಗೆ ಏನು ಬೇಕೋ ಮಾಡ್ಕೊಡ್ತೀವಿ. ಅಲ್ಲಿ ಬಂದರೆ ನಮ್ಮದು ಡೆಮೋ ಆಫೀಸೇ, ಅಲ್ಲಿ ಬಂದು ನೋಡ್ಕೋಬೋದು. ಕಾಂಟ್ಯಾಕ್ಟ್ ನಂಬರ್ 9886610533 ಸದಾಶಿವ ಅಂತ ನಮ್ಮ ಹೆಸರು.